टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಮತ್ತೊಂದು ರೋಚಕ ತಿರುವು ಸಿಕ್ಕಿದೆ. ಎಸ್ಐಟಿ ಮುಂದೆ ಮತ್ತೋರ್ವ ವ್ಯಕ್ತಿ ಪ್ರತ್ಯಕ್ಷನಾಗಿದ್ದು ನಾನು ಶವ ಹೂತಿಟ್ಟಿದ್ದನ್ನ ನೋಡಿದ್ದೀನಿ ಅಂತ ದೂರನ್ನು ನೀಡೋದಕ್ಕೆ ಮುಂದಾಗಿದ್ದಾನೆ. ಧರ್ಮಸ್ಥಳದಲ್ಲಿ ಬಾಲಕಿ ಶವ ಹೂತು ಹಾಕಿದ್ದನ್ನ ನೋಡಿದ್ದೇನೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಹೊಸ ದೂರುದಾರ ಪ್ರತ್ಯಕ್ಷ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತು ಹಾಕಿದ್ದ ಪ್ರಕರಣಕ್ಕೆ ಟ್ವಿಸ್ಟ್. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ನಡೆಸ್ತಾ ಇರುವ ಶೋಧ ದೇಶಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದೆ. ನೂರಾರು ಶವ ಹೂತು ಹಾಕಿದ್ದೇನೆ ಎಂಬ ಈ ಮಾಸ್ಕ್ದಾರಿ ದೂರುದಾರನ ಹೇಳಿಕೆ ಆಧರಿಸಿ ಎಸ್ಐಟಿ ಕಳೆದ 5 ದಿನಗಳಿಂದ ಧರ್ಮಸ್ಥಳದಲ್ಲಿ ಶೋಧ ನಡೆಸುತ್ತಿದೆ. ಈಗಾಗಲೇ ಗುರುತಿಸಿರುವ 13 ಜಾಗಗಳ ಪೈಕಿ 10 ಕಡೆ ಶೋಧ ಕಾರ್ಯ ಅಂತ್ಯವಾಗಿದೆ. ಅದರಲ್ಲೂ 6ನೇ ಪಾಯಿಂಟ್ನಲ್ಲಿ ಮನುಷ್ಯನ ಅಸ್ಥಿಪಂಜರ ಸಿಕ್ಕಿದ್ದು ಇಡೀ ಪ್ರಕರಣಕ್ಕೆ ತಿರುವು ಸಿಕ್ಕಂತಾಗಿದೆ. ಇನ್ನು 3 ಪಾಯಿಂಟ್ಗಳಲ್ಲಿ ಶೋಧ ನಡೆಯಬೇಕಿದೆ. ಹೀಗಿರುವಾಗಲೇ ಮತ್ತೊಬ್ಬ ದೂರುದಾರ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ನಾನು ಸಹ ಬಾಲಕಿಯೊಬ್ಬಳ ಶವ ಹೂತು ಹಾಕಿದ್ದನ್ನ ನೋಡಿದ್ದೇನೆ, ನಾನೇ ಪ್ರತ್ಯಕ್ಷದರ್ಶಿ. ಎಸ್ಐಟಿ ಅಧಿಕಾರಿಗಳು ಬಂದ್ರೆ ಆ ಬಾಲಕಿ ಶವ ಹೂತು ಜಾಗವನ್ನ ತೋರಿಸ್ತೇನೆ ಎಂದಿದ್ದಾರೆ. ಅವರು ಬೇರಾರೂ ಅಲ್ಲ, ಸಾಮಾಜಿಕ ಹೋರಾಟಗಾರ ಜಯಂತ್. 15 ವರ್ಷದ ಹಿಂದೆ 15 ವರ್ಷದ ಬಾಲಕಿ ಶವ ಹೂತು ಹಾಕಿದ್ದಾರೆ. ನಾನೇ ಪ್ರತ್ಯಕ್ಷದರ್ಶಿ ಎಂದು ಎಸ್ಐಟಿ ಮುಂದೆ ಹೊಸ ದೂರುದಾರ ಪ್ರತ್ಯಕ್ಷ. ಹೌದು, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ಶೋಧ ನಡೆಯುತ್ತಿರುವಾಗಲೇ ನಿನ್ನೆ ಸಂಜೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ದೂರಿನ ಪ್ರತಿಯೊಂದಿಗೆ ಎಂಟ್ರಿ ಕೊಟ್ಟಿದ್ರು. ಹೀಗೆ ಬಂದವರೇ ತನಿಖಾಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ದೂರಿನ ವಿಚಾರ ತಿಳಿಸಿದ್ರು. ಇಂದು ಭಾನುವಾರ ಆಗಿರೋದ್ರಿಂದ ಅಧಿಕಾರಿಗಳು ಮತ್ತೆ ಜಯಂತ್ ಅವರನ್ನ ಸೋಮವಾರ ಬರೋಕೆ ಹೇಳಿದ್ದಾರೆ. ಇದೇ ವೇಳೆ TV9 ಜೊತೆ ಮಾತನಾಡಿದ ಜಯಂತ್ ಸ್ಫೋಟಕ ಮಾಹಿತಿಗಳನ್ನೇ ಬಿಚ್ಚಿಟ್ರು. ದೂರನೇ ಕೊಡಲಿಕ್ಕೆ ಬಂದರು, ಅದರ ದೂರು ನನ್ನ ಹತ್ರನೇ ಇದೆ, ಅದು ಯಾರು ಕೊಡಲ್ಲ. ಅದು ಸದ್ಯಕ್ಕೆ ಸೋಮವಾರಕ್ಕೆ ಇದರ ನಂತರ ನಾನು ಆ ಸ್ಫೋಟ ಏನು ಮಾಡ್ತೀನಿ ಅದ ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಘಟನೆ ಒಂದು 15 ವರ್ಷದಿಂದ ನಡೆದಿರೋ ಘಟನೆ ಅದು ಬಾಳಕಿ. ಅದು ಯಾರು ಕೊಲೆ ಮಾಡೋದು ಯಾರಂತ ಗೊತ್ತಿಲ್ಲ. ಇಂಥ ಒಂದು ಘಟನೆ ಆಗಿದೆ, ಅದಕ್ಕಿಂತ ಯಾರು ಭಾಗಿಯಾಗಿರೋದು ಗೊತ್ತು. ಧರ್ಮಸ್ಥಳ ಗ್ರಾಮನೇ ನಾನು ನೋಡಿಸಂದ್ರೆ ಒಂದು ಅಂದರೆ ಕೊಳತಿದೆ, ಅದು ಜಾಸ್ತಿ ಅಲ್ಲ, ಒಂದು ಹಂತಕ್ಕೆ ಕೊಳತಿದೆ. ಆ ಹಂತಕ್ಕೆ ನಾನು ನೋಡಿರೋದು, ಪ್ರತಿಯೊಂದು ಗೊತ್ತಿದ್ದಕ್ಕೆ ನಾನು ಬಂದಿರೋದು. 100% ಅವರು ಟೀಮ್ ಹೇಳ್ತೀನಿ, ನಾನು ಹೇಳ್ತೀನಿ, ಅಂಥ ಒಂದು ತಂಡ ಬರುವಾಗ ಅಂಥ ತಂಡಕ್ಕೆ ನಾವು ಸಹಕಾರ ಕೊಡಲೇಬೇಕು, ಅದು ಕೊಡ್ತಾ ಇದ್ದೀನಿ. ಹೀಗೆ 15 ವರ್ಷದ ಹಿಂದೆ ಬಾಲಕಿ ಶವವನ್ನ ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದಾರೆ. ಯಾವುದೇ ಪ್ರಕರಣ ದಾಖಲಿಸದೆ ಬಾಲಕಿ ಶವ ಹೂತು ಹಾಕಿದ್ದಾರೆ. ಈ ಬಗ್ಗೆ ದೂರು ಕೊಡಲು ಬಂದಿದ್ದೇನೆ ಎಂದು ಸಾಮಾಜಿಕ ಹೋರಾಟಗಾರ ಜಯಂತ್ ಹೇಳಿದ್ದಾರೆ. ಇದೀಗ ಸೋಮವಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯಲಿರುವ ಎಸ್ಐಟಿ ಜಯಂತ್ ತೋರಿಸುವ, ಅರ್ಥಾತ್ ಬಾಲಕಿ ಶವ ಹೂತಿರುವ ಸ್ಥಳವನ್ನ ಶೋಧಿಸುತ್ತಾ ಅನ್ನೋ ಕುತೂಹಲ ಇದೆ. ಮೊದಲ ದೂರುದಾರ ತೋರಿಸಿದ 13 ಜಾಗದ ಪೈಕಿ 10 ಕಡೆ ಶೋಧ ಅಂತ್ಯ. ನೇತ್ರಾವತಿ ನದಿ ತೀರದಲ್ಲಿ ಈ ಮಾಸ್ಕ್ ದಾರಿ ತೋರಿಸಿದ ಜಾಗಗಳ ಶೋಧ ಕಾರ್ಯ ನಡೆಯುತ್ತಿದ್ದು ನಿನ್ನೆ 9 ಮತ್ತು 10ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಗಿಸಿದೆ. ಅಂದಹಾಗೆ 9ನೇ ಪಾಯಿಂಟ್ನಲ್ಲಿ 6-7 ಶವಗಳನ್ನು ಹೂತಿಟ್ಟಿದ್ದಾಗಿ ದೂರುದಾರ ಹೇಳಿದ್ದ. ಆದರೆ ಅಲ್ಲಿ ಏನೂ ಸಿಗಲಿಲ್ಲ. ಬಳಿಕ 10ನೇ ಪಾಯಿಂಟ್ನಲ್ಲಿ ಶೋಧ ನಡೆಯಿತು. ಮಳೆ ನಡುವೆಯೂ ಶೋಧ ನಡೆಸಿದ್ರು, ಅಲ್ಲಿಯೂ ಏನೂ ಸಿಕ್ಕಿಲ್ಲ. ಬಳಿಕ ನಿನ್ನೆಯ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ರು. ನೀವು ಗಮನಿಸಬಹುದು, ಇಲ್ಲಿ ಈ ರಸ್ತೆ ಬದಿಯ ಪಕ್ಕದಲ್ಲೇ ಪಾಯಿಂಟ್ ನಂಬರ್ 9 ಗುರುತಿಸಲಾಗಿತ್ತು. ಸಾಕ್ಷ್ಯ ದೂರುದಾರನು ಕೂಡ ಈ ಪಾಯಿಂಟ್ ನಂಬರ್ 9ರಲ್ಲಿ ಇಲ್ಲೇ ನಾನು ಶವವನ್ನು ಹೂತು ಹಾಕಿದ್ದೇನೆ ಎನ್ನುವಂಥ ಹೇಳಿಕೆಯನ್ನು ನೀಡಿದ್ದ. ಯಾವುದೇ ರೀತಿಯಂತ ಮಾನವನ ಕಳೆಬರ ಸಿಕ್ಕಿಲ್ಲ. ಸದ್ಯ ಮಳೆಯ ಕಾರಣಕ್ಕಾಗಿ ಕಾರ್ಯಾಚರಣೆಗೆ ಕೊಂಚ ಅಡ್ಡಿಯಾಗಿರತಕ್ಕಂಥದ್ದು. ಪಾಯಿಂಟ್ ನಂಬರ್ 10 ಕೂಡ ಅರ್ಧಕ್ಕೆ ಸ್ಥಗಿತ ಆಗಿರ್ತಕ್ಕಂಥದ್ದು. ಇನ್ನು ಇವತ್ತು ಭಾನುವಾರ ಆಗಿರೋದ್ರಿಂದ ಅಧಿಕಾರಿಗಳಿಗೆ ರಜೆ ಇರಲಿದೆ. ಹೀಗಾಗಿ ಇಂದು ಯಾವುದೇ ಶೋಧ ನಡೆಯೋದಿಲ್ಲ. ಸೋಮವಾರ ಮತ್ತೆ ಕಾರ್ಯಾಚರಣೆ ನಡೆಯಲಿದೆ. ಈ ನಡುವೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನಿನ್ನೆ ವಿಧಾನಸೌಧದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನ ಭೇಟಿಯಾಗಿ ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಪ್ರಕರಣದಲ್ಲಿ ದೂರುದಾರನಿಗೆ ಪೊಲೀಸ್ ಅಧಿಕಾರಿ ಮಂಜುನಾಥ್ ಅವರಿಂದ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿತ್ತು. ಆದರೆ ಅದೆಲ್ಲ ಸುಳ್ಳು ಅಂತ ಪ್ರಣಬ್ ಮೊಹಂತಿ ಹೇಳಿದ್ರು. 13 ಜಾಗಗಳ ಬಳಿಕ ಕಲ್ಲೇರಿಯತ್ತ ಎಸ್ಐಟಿ ಗಮನ. ಬಾಲಕಿ ಶವವನ್ನ ಕಲ್ಲೇರಿಯಲ್ಲೇ ಹೂತಿದ್ದೇನೆ ಎಂದಿರುವ ದೂರುದಾರ
ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಶವಗಳ ಶೋಧ ಕಾರ್ಯಾಚರಣೆಯಲ್ಲಿ ಎಸ್ಐಟಿ ಅತಿ ದೊಡ್ಡ ರಹಸ್ಯವೊಂದನ್ನು ಭೇದಿಸುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ದೂರುದಾರ ತೋರಿಸಿರುವ 13 ಜಾಗಗಳ ಬಳಿಕ ಧರ್ಮಸ್ಥಳದ ಸಮೀಪವೇ ಇರುವ ಕಲ್ಲೇರಿ ಸ್ಥಳದಲ್ಲೂ ಉತ್ಖನನ ನಡೆಸುತ್ತಾ ಅನ್ನೋ ಕುತೂಹಲ ಮೂಡಿದೆ. ಯಾಕಂದ್ರೆ ಕಲ್ಲೇರಿ ಬಗ್ಗೆ ದೂರುದಾರ ಅಂತಹ ವಿಷಯವೊಂದನ್ನು ಹೊರಹಾಕಿದ್ದಾನೆ. ದೂರುದಾರ ತಿಳಿಸಿರುವ ಕಲ್ಲೇರಿ ಜಾಗದ ಬಗ್ಗೆ ಎಸ್ಐಟಿಗೆ ಕುತೂಹಲ ಮೂಡೋದಕ್ಕೆ ಕಾರಣ ಇದೆ. ಅದೇನೆಂದ್ರೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದ ಜಾಗದಲ್ಲಿ ಶಾಲಾ ಬಾಲಕಿಯ ರೇಪ್ ಅಂಡ್ ಮರ್ಡರ್ ನಡೆದಿದೆ ಅಂತ ದೂರುದಾರ ಹೇಳಿದ್ದಾನೆ. 2010ರಲ್ಲಿ ಬಾಲಕಿ ಅತ್ಯಾಚಾರ ಕೊಲೆ ಬಗ್ಗೆ ಹೇಳಿಕೆ ನೀಡಿದ್ದಾನೆ. ನಾನು ಹದಿಹರೆಯದ ಹುಡುಗಿ ಮೃತದೇಹ ನೋಡಿದ್ದೆ. ವಯಸ್ಸು 12ರಿಂದ 15 ವರ್ಷ. ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ಲು. ಲಂಗ ಮತ್ತು ಒಳ ಉಡುಪು ಇರಲಿಲ್ಲ. ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸ್ತಿತ್ತು. ಅವಳ ಕುತ್ತಿಗೆ ಹಿಸುಕಿರುವ ಗುರುತುಗಳು ಇದ್ವು. ನನಗೆ ಗುಂಡಿ ಅಗೆಯಲು ನಿರ್ದೇಶಿಸಿದ್ರು. ಶಾಲಾ ಬ್ಯಾಗ್ನೊಂದಿಗೆ ಹುಳಲು ಹೇಳಿದ್ರು. ಆ ಸನ್ನಿವೇಶ ನನಗೆ ಇಂದಿಗೂ ಮಾಸಿಲ್ಲ ಎಂದು ದೂರುದಾರ ಹೇಳಿದ್ದಾನೆ. ಆತ ಇಲ್ಲಿ ಏನು ಹೇಳುವಂಥದ್ದು ಇದೇ ಪೆಟ್ರೋಲ್ ಬಂಕ್ ಅಂದರೆ ಅವನು ಹೇಳುವ ಪ್ರಕಾರ ಆ ಒಂದು 500 ಮೀಟರ್ ಈ ಪೆಟ್ರೋಲ್ ಬಂಕಿಂದ ಆರಂಭವಾಗುತ್ತೆ. ಈ ಒಂದು ಜಾಗದಲ್ಲಿ ಆತ ತೋರಿಸುವಂಥದ್ದು ಇಲ್ಲಿಂದ 500 ಮೀಟರ್ ಸುತ್ತಳತೆಯಲ್ಲಿ ಆತ ಈ ಒಂದು ಆ ಹುಡುಗಿಯ ಶವವನ್ನು ಹೂತಾಕಿದ್ದೆ ಅಂತ ಅವನು ಹೇಳಿರುವಂಥದ್ದು. ದೂರುದಾರನ ಹೇಳಿಕೆ ಬೆನ್ನಲ್ಲೇ ಎಸ್ಐಟಿ ಕೂಡ ಅಲರ್ಟ್ ಆಗಿದೆ. ಬೆಳ್ತಂಗಡಿ ಧರ್ಮಸ್ಥಳ ಭಾಗದ ಶಾಲೆಗಳಲ್ಲಿ 2010ರಲ್ಲಿ ನಾಪತ್ತೆ ಆಗಿರುವ ಶಾಲಾ ಬಾಲಕಿಯರ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. 13 ಸ್ಥಳಗಳ ಶೋಧದ ಬಳಿಕ ಕಲ್ಲೇರಿಯತ್ತ ಎಸ್ಐಟಿ ಹೆಜ್ಜೆ ಹಾಕುತ್ತಾ ಕಾದು ನೋಡಬೇಕು. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.